ಇಷ್ಟೊಂದು ಫ್ಯಾಮಿಲಿ ವ್ಯಾಲ್ಯೂಸ್ ತಿಳ್ಕೊಂಡಿರುವಂತ ನೀವು, ಅದ್ರ ಜೊತೆಗೆ ಅದರ ಎಕ್ಸ್‌ಪೀರಿಯನ್ಸ್ ಅನ್ನ ಪಡ್ಕೊಂಡಿರುವಂತ ನೀವು, ಈಗಿನ ಕಾಲದಲ್ಲಿ ಏನ್ ಮಾತೆತ್ತಿದ್ರೆ ಡಿವೋರ್ಸ್ ಅಂತಿದ್ದಾರೆ. ಅಂಥವ್ರಿಗೆ ಏನಾದ್ರು ಟಿಪ್ಸ್ ಕೊಡ್ತೀರಾ ಅಂತ? ಬೇಡ ಅಂತ. ನಾನೇನು ಹೇಳೋದಪ್ಪ, ಅದು ಅವ್ರ ವೈಯಕ್ತಿಕ ವಿಚಾರಗಳು. ಹ. ಅಂದರೆ ಏನಾಗಿದೆ ಇವಾಗ, ಜೀವನ ಭಾಳ ಈಸಿ ಆಗಿದೆ. ಇಂಡಿಪೆಂಡೆನ್ಸ್ ಬಂದಿದೆ, ಬಟ್ ಆ ಇಂಡಿಪೆಂಡೆನ್ಸ್ನ ಸರಿಯಾಗಿ ಯೂಸ್ ಮಾಡ್ಕೊಳಕ್ಕಾಗ್ತಿಲ್ಲ. ಕೆಲವೊಂದು ಡಿವೋರ್ಸ್ಗಳು ಆಗಲೇಬೇಕು, ಯಾಕಂದರೆ ಅಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಸಂಸಾರದಲ್ಲಿ. ಕೆಲವೊಂದು ಡಿವೋರ್ಸ್ನ ಅವಾಯ್ಡ್ ಮಾಡ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಈಗೋ, ಅಹಮ್ಮು, ಗಂಡಸ್ರದ್ದು ತಪ್ಪುಗಳಿರುತ್ತೆ ಕೆಲವೊಂದು ಕಡೆ, ಹೆಂಗಸರುಗಳ ತಪ್ಪುಗಳಿರುತ್ತೆ ಕೆಲವೊಂದು ಕಡೆ. ನಾವಿಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ. ಅವ್ರವ್ರ ಲೈಫ್ ಅವ್ರವ್ರ ಇಷ್ಟ. ಅದೇ ವಾಟ್ ಕ್ಯಾನ್ ಐ ಸೇ? ಐ ವುಡ್ ಸೇ ಮದುವೆ ಆಗಬೇಡಿ, ಆದರೆ ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಪಡಿ ಅಷ್ಟೇ. ಅಷ್ಟೇ. ಓಕೆ. ಈಗ ಅಮ್ಮ ಮಾಡಿದ ಅಡಿಗೆ ಇಷ್ಟನಾ, ಚೈತ್ರ ಅವರು ನಿಮ್ಮ ವೈಫ್ ಅವ್ರು ಮಾಡಿರುವಂತ ಅಡಿಗೆ ಇಷ್ಟನಾ ವಿಜಯ್ ಸರ್? ಕೆಲವೊಂದು ಚೈತ್ರ ಮಾಡಿರೋದು ಇಷ್ಟ ಆಗುತ್ತೆ, ಕೆಲವೊಂದು ಅಮ್ಮ ಮಾಡಿರೋದು ಇಷ್ಟ ಅಮ್ಮ ಮಾಡಿದ ಯಾವ ಅಡಿಗೆ ಇಷ್ಟ, ಹಾಗೆ ಚೈತ್ರ ಅವ್ರು ಯಾವ ಅಡಿಗೆ ಮಾಡಿರುವಂಥದ್ದು ಯಾವ್ದು ಇಷ್ಟ? ಅಂದರೆ ಅಮ್ಮ ಸಾರುಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಮುಂಚಿಂದನೂ ನಮ್ಮ ಮನೇಲಿ ಹೆಂಗೆ ಅಂದರೆ, ಉಪ್ಪು ಖಾರ ಎಲ್ಲ ಸ್ವಲ್ಪ ಕಮ್ಮಿನೇ, ಜಾಸ್ತಿ ಸ್ಪೈಸಿ ಇಲ್ಲ, ಯಾಕಂದರೆ ಆರೋಗ್ಯಕ್ಕೆ ಏನೋ ಹಾನಿ ಆಗಬಾರ್ದು. ಐ ಮೀನ್ ಸ್ಪೈಸಿ ಫುಲ್ ಕಮ್ಮಿ ಮಾಡ್ತಾರೆ. ಸೊ ಮೈಲ್ಡ್ ಫುಡ್ಡೇ ತಿಂದ ಅಭ್ಯಾಸ. ಸೊ ಹಾಗಾಗಿ ಅವ್ರದ್ದು ಹುರಿದವರೆ ಕಾಳು ಸಾರು, ಸೊಪ್ಪು ಸಾರು, ಬೇಸಿಕ್ ಐ ಮೀನ್ ಏನಿರುತ್ತೋ ರೈತರು ಮಾಡೋ ಸಾರುಗಳೇ. ಚೈತ್ರ ಶಿ ಇಸ್ ವೆರಿ ಗುಡ್ ಅಟ್ ಬೇರೆ ಬೇರೆ ಅಂದರೆ ಬೇಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ, ಬ್ರೆಡ್ ಎಲ್ಲ ಮಾಡ್ತಾರೆ. ಆಮೇಲೆ ಈಗ ಕಲ್ತಿದ್ದಾರೆ, ಮುದ್ದೆ ಮಾಡೋದು ಕಲ್ತಿದ್ದಾರೆ. ಸಖತ್ತಾಗಿ ಮಾಡ್ತಾರೆ, ನನ್ನ ತಾಯಿಗಿಂತ ಚೆನ್ನಾಗಿ ಮಾಡ್ತಾರೆ. ಓಹ್ ಸೂಪರ್. ಫಸ್ಟ್ ಬಂದಾಗ ಅದೇ ಕಲ್ತರ ಮಾಡಿದ್ರು. ಬಟ್ ಇವಾಗ ನನ್ನ ತಾಯಿನೇ ಹೇಳಿದ್ದಾರೆ, ನನಗಿಂತ ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ಯಾ ನೀನು ಮುದ್ದೆನ. ನಾನೇನು ಜಾಸ್ತಿ ಕ್ರೇಜಿ ಫೂಡಿ ಅಲ್ಲ, ಯಾವುದೇ ಊಟ ಕೊಟ್ಟರು ಚೆನ್ನಾಗಿ ಮಾಡಿರ್ಬೇಕಷ್ಟೆ, ಮನೇಲಿ ಮಾಡಿರಬೇಕು, ಒಳ್ಳೆ ಮನಸ್ಸಿಂದ ಮಾಡಿರಬೇಕು. ಯಾಕೆಂದರೆ ಅದನ್ನ ನಾವು ಸೇವನೆ ಮಾಡಿದಾಗ ನಮ್ಮ ದೇಹಕ್ಕೆ ಅದು ಒಳ್ಳೇದಾಗಬೇಕು. ಸೊ ನಾಟ್ ಅ ಬಿಗ್ ಐ ಮೀನ್ ಹಿಂಗೆ ಇರಬೇಕು ಹಂಗೆ ಇರಬೇಕಂತೇನಿಲ್ಲ, ಖಾರ ಇಲ್ಲದೇ ಇದ್ರೆ ಸಾಕು, ಆರೋಗ್ಯವಾಗಿರ್ಬೇಕಷ್ಟೆ. ವಿಜಯ್ ಸೂರ್ಯ ಅವರು ಆನ್ ಸ್ಕ್ರೀನ್ ಅಲ್ಲೂ ಮಾದರಿ, ಆಫ್ ಸ್ಕ್ರೀನ್ ಅಲ್ಲೂ ಮಾದರಿ, ಹಾಗೇನೆ ಅವರ ಫ್ಯಾಮಿಲಿ ಕೂಡ ಸಾಕಷ್ಟು ಜನರಿಗೆ ಮಾದರಿ ಅಂತ ಕೇಳ್ಪಟ್ಟಿದ್ದೀನಿ. ಯಾರು ಹೇಳಿದ್ದು? ನಾನೇ ಕೇಳಿದ್ದೀನಿ, ಕೇಳ್ಪಟ್ಟಿದ್ದೀನಿ ಕೂಡ. ಓಕೆ. ಬಿಕಾಸ್ 2 ಜಡೆ ಅತ್ತೆ ಸೊಸೆ ಜಗಳ ಯಾವತ್ತೂ ನಿಲ್ಲಲ್ಲ ಅಂತ ಕೇಳಿದ್ವಿ. ಬಟ್ ಅಂಥದ್ರಲ್ಲಿ ಅದನ್ನ ಆಪೋಸಿಟ್ ಮಾಡಿ, ನಾವು ಅತ್ತೆ ಸೊಸೆ ಅಲ್ಲ, ಮಗಳು ಮತ್ತೆ ತಾಯಿ ತರ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತೆ ನಿಮ್ಮ ವೈಫ್ ಅವರಿಬ್ರು ಕೂಡ ಪ್ರೂವ್ ಮಾಡಿದ್ದಾರೆ. ಎಲ್ಲೇ ಹೋದ್ರು ಅವ್ರು ಇವ್ರನ್ನ ಬಿಟ್ಕೊಡಲ್ಲ, ಇವ್ರು ಅವ್ರನ್ನ ಬಿಟ್ಕೊಡಲ್ಲ. ನಾವು ಸಾಕಷ್ಟು ನೋಡಿದೀವಿ ಕೂಡ, ನೀವು ಒಂದಷ್ಟು ಕಾರ್ಯಕ್ರಮಗಳಿಗೆಲ್ಲಾನು ಕರ್ಕೊಂಡು ಹೋದಾಗ್ಲೂ ಕೂಡ 2 ಜಡೆ ಕಾಮನ್ ಆಗಿ ಕೇಳಲ್ಲ ಅಂತ ಒಂದು ಗಾದೆ ಇದೆ. ಬಟ್ ಅದ್ ಹೆಂಗೆ ಬಾಂಡಿಂಗ್ ಅವರಿಬ್ಬರ ಮಧ್ಯೆ ಕ್ರಿಯೇಟ್ ಆಯ್ತು ಅಂತ? ಬಾಂಡಿಂಗ್ ಅಂದರೆ ಫಸ್ಟು ಮನೆಯಲ್ಲಿ ತಾಯಿಗೇನಾಗುತ್ತೆ, ಮದುವೆ ಆದಾಗ ನನ್ನ ಮಗನ್ನ ಇನ್ನೊಬ್ರಿಗೆ ಕೊಡ್ತಾ ಇದ್ದೀನಿ, ನನ್ನ ಮಗನ್ನ 9 ತಿಂಗಳು ನಾನು ಹೊತ್ತು ಬೆಳೆಸಿ ಪ್ರತಿಯೊಂದು ವಿಚಾರ ನೋಡ್ಕೊಂಡಿದ್ದೀನಿ. ಯಾರಿಗೇ ಆಗಲಿ ಅದು ಕಷ್ಟ ಆಗತ್ತೆ. ಈಗ ಇಷ್ಟು ವರ್ಷ ನಾನು ನೋಡ್ಕೊಂಡಿದ್ದು, ಈಗ ಒಂದು ಜವಾಬ್ದಾರಿನ ಇನ್ನೊಬ್ರಿಗೆ ಕೊಡಬೇಕು ಅಂದರೆ, ಸೊ ಅದನ್ನ ಮರಿಬಾರ್ದು ತಾಯಿ ಆದವರು. ಐ ಮೀನ್ ಸೊಸೆ ಯಾರು ಬರ್ತಾರೋ ಅದನ್ನ ಮರಿಬಾರ್ದು. ಹಾಗೆ ಆ ಒಂದು ಹೆಣ್ಣು ಬೆಳೆದಿರೋ ಮನೆನ ಬಿಟ್ಟು ಈ ಮನೆಗೆ ಬಂದಿರ್ತಾರೆ, ಅತ್ತೆ ಆದವ್ರು ಅದನ್ನ ಮರಿಬಾರ್ದು. 2 ವಿಚಾರಗಳು ಇಬ್ರು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಆಮೇಲೆ ಇದ್ದು ಸೊಸೆನೇ, ಮಗಳಾಗಕ್ಕಾಗಲ್ಲ. ಹಾಗೆ ಮಗಳು ಐ ಮೀನ್ ಮಗಳು ಸೊಸೆ ಆಬ್ವಿಯಸ್ಲಿ ಸಾಧ್ಯ ಇಲ್ಲ. ಅಂದರೆ ಮಗಳಾದವಳು ಯಾವಾಗಲೂ ಇನ್ನೊಬ್ರು ಮನೆಗೆ ಹೋಗ್ತಾರೆ, ಸೊಸೆನೇ ಬರೋದು ದೀಪ ಬೆಳಗಕ್ಕೆ ಇವತ್ತಲ್ಲ ನಾಳೆ. ಸೊ ಐ ಥಿಂಕ್ ಮ್ಯೂಚುವಲ್ ರೆಸ್ಪೆಕ್ಟ್ ತುಂಬ ಮುಖ್ಯ ಆಗತ್ತೆ. ಆಮೇಲೆ ಸೊಸೆ ಆದವ್ರಿಗೆ ಆ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋ ಮನಸ್ಥಿತಿ ಇರಬೇಕು. ಅತ್ತೆ ಆದವ್ರಿಗೆ ಪಾಪ ಆ ಮಗಳು ಬಂದಿದ್ದಾಳೆ, ಅವಳನ್ನ ನೋಡ್ಕೊಳ್ಳೋ ಒಂದು ಮನಸ್ಥಿತಿನೂ ಇರಬೇಕು, ಮಗಳ ಥರನೇ ನೋಡ್ಕೊಳ್ಳೋ ಮನಸ್ಥಿತಿ ಇರಬೇಕು. ಆ್ಯಂಡ್ ಅತ್ತೆ ಆದವ್ರು ಮರೆಯಬಾರ್ದು, ಅವರು ಒಂದು ಸಲ ಸೊಸೆನೇ ಆಗಿದ್ರು ಆ ಮನೆಗೆ. ಆಮೇಲೆ ಸೊಸೆ ಆದವಳು ಮರಿಬಾರ್ದು, ಮುಂದೊಂದು ದಿನ ನಾನು ಅತ್ತೆ ಆಗ್ತೀನಿ ಅಂತ. ಸೊ ರಿಯಾಲಿಟಿ ಅಲ್ಲೇ ಇದೆ. ಸೊ ಹಾಗಿದ್ದಾಗ ಆ ವಿಚಾರಗಳನ್ನ ಅರ್ಥ ಮಾಡ್ಕೊಂಬಿಟ್ರೆ ಜಗಳ ಬರಕ್ಕೆ ಹೋಗಲ್ಲ. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತೆ ಸಣ್ಣ ಪುಟ್ಟ. ಯಾಕಂದರೆ ಇಷ್ಟು ವರ್ಷ ಒಂದು ಮನೆಯ ಒಂದು ರೀತಿ ನಡ್ಕೊಂಡು ಬಂದಿದ್ರು,
ನಡ್ಸ್ಕೊಂಡು ಬಂದಿದ್ರು. ಈಗ ಇನ್ನೊಬ್ರು ಬರ್ತಾರೆ, ಅವ್ರದ್ದು ಮೈಂಡ್ ಸೆಟ್ಗಳು ಅಡ್ಜಸ್ಟ್ ಆಗಿ ಸ್ವಲ್ಪ ಟೈಮ್ ಆಗತ್ತೆ. ಹ್ಮ್. ಬಟ್ ಇಟ್ಸ್ ಓಕೆ. ಅಲ್ಟಿಮೇಟ್ಲಿ ಏನಿರಬೇಕು ಅಂದ್ರೆ, ಜಗಳ ಆಗಿದ ತಕ್ಷಣ ನಾನು ಬಿಟ್ಟು ಹೋಗ್ಬಿಡ್ತೀನಿ. ಜಗಳ ಅಥವಾ ಮನಸ್ತಾಪಗಳು ಆಗೇ ಆಗತ್ತೆ, ಪ್ರತಿಯೊಂದು ಸಂಸಾರದಲ್ಲೂ ಆಗತ್ತೆ. ಬಟ್ ಆ ಮನಸ್ತಾಪಗಳು ಯಾಕೆ ಆಗ್ಬೇಕು ಅಂದ್ರೆ, ಅದರಿಂದ ಓಕೆ ನಾವು ತಿದ್ದುಕೊಂಡು ನೆಕ್ಸ್ಟ್ ಈ ಮಿಸ್ಟೇಕ್ಸ್ ನಮ್ಮ ಕಡೆಯಿಂದ ಆಗಬಾರ್ದು ಅನ್ನೋ ಮೈಂಡ್ ಸೆಟ್ನ ಇಟ್ಕೊಂಡು ಸಂಸಾರ ಮಾಡಬೇಕು. ಇಲ್ಲ ಹಿಂಗಾಗ್ಬಿಡ್ತು, ನಮ್ಮ ಅತ್ತೆ ಹಿಂಗೆ ಹೇಳ್ಬಿಟ್ರು, ನನಗೆ ಇಷ್ಟ ಇಲ್ಲ, ನಾನು ಬಿಟ್ಟು ಹೋಗ್ತೀನಿ. ಅಥವಾ ಏನೋ ನನ್ನ ಸೊಸೆ ಹಿಂಗೆ ಹೇಳ್ಬಿಟ್ಲು, ಅವಳು ಸರಿ ಇಲ್ಲ ಈ ಮನೆಗೆ ಅಂತ ಅತ್ತೆ ಹೇಳಬಾರ್ದು. ಸೊ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಂಸಾರ, ಒಬ್ರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಂಸಾರ ಅಲ್ಲ. ಕೆಲವೊಂದ್ಸಲ ದೊಡ್ಡವರಾದವರು ಸ್ವಲ್ಪ ಜಾಸ್ತಿ ಅಡ್ಜಸ್ಟ್ ಮಾಡ್ಕೋತಾರೆ, ಮಾಡ್ಕೊಂಡ್ರೆ ಬೆಟರು. ಬಿಕಾಸ್ ಚಿಕ್ಕವ್ರಿಗೆ ಆ ಒಂದು ಪೇಷನ್ಸ್ ಇರಲ್ಲ. ಹೀಗೆ ಹಾಗೆ ಅಂತ ರೂಲ್ ಬುಕ್ ಇಲ್ಲ. ಆ ಸಂದರ್ಭಕ್ಕೆ ಏನೋ ಏನೇನು ತೂಗಿಸ್ಕೊಂಡು ಹೋಗ್ಬೇಕು ಹಂಗೆ ತೂಗಿಸ್ಕೊಂಡು ಹೋಗ್ಬೇಕು. ಆಮೇಲೆ ಒಂದು ಮನಸ್ಥಿತಿ ಇರಬೇಕು. ಅಲ್ಟಿಮೇಟ್ಲಿ ನಾವೆಲ್ಲರೂ ಒಟ್ಟಿಗಿರಬೇಕು, ಖುಷಿಯಾಗಿರಬೇಕು. ಕಷ್ಟ ಅಂತೂ ಆಗತ್ತೆ. ಜಾಯಿಂಟ್ ಫ್ಯಾಮಿಲಿ ಇಸ್ ನಾಟ್ ಈಸಿ. ಇತ್ತೀಚೆಗೆ ತುಂಬಾ ಈಸಿ ಆಗ್ಬಿಟ್ಟಿದೆ. ಮದುವೆ ಆಗಿದ ತಕ್ಷಣ ಇನ್ನೊಂದು ಮನೆ ಮಾಡ್ಕೊಂಡು ಹೋಗ್ತಾರೆ, ನಾನೇ ನೋಡಿದ್ದೀನಿ. ಅದು ತುಂಬಾ ಸುಲಭ, ತುಂಬಾ ಸುಲಭ. ಅದೇ ಮಕ್ಕಳಾದ್ಮೇಲೆ ಅತ್ತೆ ಬೇಕು, ಮಾವ ಬೇಕು, ಅವರಮ್ಮ ಬೇಕು, ಅವ್ರ ಅಪ್ಪ ಬೇಕು. ಸಂಸಾರ ಮಾಡಕ್ ಮಾತ್ರ ಬೇರೆ ಮನೆ. ಇದ್ಯಾವ ನ್ಯಾಯ? ಅಂದ್ರೆ ಅವ್ರ ಮಕ್ಕಳು ನೋಡ್ಕೊಳಕ್ಕೆ ಅವ್ರು ಬೇಕಲ್ಲ, ಇಲ್ಲಿ ಕೆಲಸ ಕಡಿಮೆ ಆಗುತ್ತೆ ಅವಾಗ. ಅದೇ ಹೇಳಿದ್ದು. ಹಂಗೆ ಒಂದು ವಿಚಾರ ಇದ್ರೆ ಅದ್ರ ಅಡ್ವಾಂಟೇಜಸ್ ಇರುತ್ತೆ, ಸಣ್ಣ ಪುಟ್ಟ ಡಿಸ್ಅಡ್ವಾಂಟೇಜು ಇರುತ್ತೆ. ಪ್ರೈವಸಿ ಸ್ವಲ್ಪ ಕಮ್ಮಿ ಇರುತ್ತೆ ಜಾಯಿಂಟ್ ಅಲ್ಲಿ ಇದ್ದಾಗ. ಹಾಗೆ ಕಷ್ಟ ಸುಖ ಇದ್ರೆ ಅವರೆಲ್ಲರೂ ಇರ್ತಾರೆ ಜೊತೆಗೆ. ಈಗೇನಾಗಿದೆ, ಸುಖಕ್ಕೆ ಮಾತ್ರ ಹೊರಗಡೆ, ಕಷ್ಟ ಇದ್ರೆ ಮಾತ್ರ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಬೇಕು. ನಾನು ಹೇಳೋ ಅವಶ್ಯಕತೆ ಇಲ್ಲ, ನೀವೇ ನೋಡಿರ್ತೀರಿ. 100% ದಿನ ಬೆಳಗಾದ್ರೆ ಒಂದೊಂದು ಸುದ್ದಿ ಬರ್ತಾ ಇರುತ್ತೆ. ಅತ್ತೆ ಕೊಡೋದ್ಲು ಅಂತ ಸೊಸೆ, ಸೊಸೆ ಕೊಡೋದ್ಲು ಅಂತ ಅತ್ತೆ. ಬಟ್ ಐ ಫೀಲ್ ಯುನೋ, ನನ್ನ ವೈಫ್ ಯಾವಳು ಹೇಳ್ತಿರ್ತಾರೆ ನನಗೆ, ನಾನು ನಿಮ್ಮನ್ ಮದ್ವೆ ಆಗಿಲ್ಲ, ನಿಮ್ಮ ಅಮ್ಮನ್ ಮದ್ವೆ ಆಗಿರೋದು ಅಂತ. ಅವರಿಬ್ರು ಖುಷಿಯಾಗಿದ್ಬಿಟ್ರೆ ನನ್ ಇಬ್ರು ಸೇರ್ಕೊಂಡು ನನ್ಗೆ ಬೈಲಿ ಏನ್ ತೊಂದ್ರೆ ಇಲ್ಲ. ಅದು ಬೆಟರ್. ಅದು ಅವರಿಬ್ರು ಒಂದ್ ಟೀಮ್ ಆಗಿ ನಾವು ಸಪ್ರೇಟ್ ಟೀಮ್ ಇದ್ರೆ ಬೆಟರು. ಅವರಿಬ್ರು ಬೇರೆ ಬೇರೆ ಟೀಮ್ ಆಗ್ಬಿಟ್ರೆ ಅಯ್ಯೋ ಜೀವನ ಹಾಳು. ಈ ಕಡೆ ಕಾನ್ಸಂಟ್ರೇಟ್ ಮಾಡೋದು, ಈ ಕಡೆ ಕಾನ್ಸಂಟ್ರೇಟ್ ಹೋಯ್ತು, ಫುಲ್ಲು ತಲೆ ಕೆಟ್ಟೋಗತ್ತೆ. ಬಟ್ ಅದೇ, ನಾನು ಪೀಸ್ಫುಲ್ ಆಗಿರೋಕ್ಕೆ ಅವರಿಬ್ಬರೇ ಕಾರಣ. ಅವರಿಬ್ರು ಚೆನ್ನಾಗಿದ್ದಾರೆ, ಅವರಿಬ್ರು ಚೆನ್ನಾಗಿದ್ರೆ ಎಲ್ಲ ಪೀಸ್ಫುಲ್. ಅಂದ್ರೆ ಸಾಮಾನ್ಯವಾಗಿ ಹೇಳ್ತಿರ್ತಾರೆ, ಪ್ರತಿಯೊಬ್ಬ ಪುರುಷನ ಹಿಂದೆಯೂ ಒಬ್ಬ ಯಶಸ್ಸಿನ ಹಿಂದೆಯೂ ಕೂಡ ಅವರು ಮಹಿಳೆ ಇರ್ತಾರೆ, ತಾಯಿ ರೂಪದಲ್ಲಿ ಆಗಿರ್ಬೋದು, ಹೆಂಡತಿ ರೂಪದಲ್ಲಿ. ಬಟ್ ನಿಮ್ಗೆ ಇಬ್ರು ರೂಪದಲ್ಲೂ ಸಿಕ್ಕಿರುವಂತದ್ದು ಖುಷಿ ವಿಚಾರ. ಟ್ರೂ. ಅಂದ್ರೆ ತಾಯಿ ಎಲ್ಲ ಆಗ್ತಾಳೆ ಮಗನ್ಗೆ, ಫ್ರೆಂಡು, ಸ್ನೇಹಿತೆ. ತಾಯಿ ಬರೀ ಹೆಂಡತಿ ಆಗಕ್ಕಾಗಲ್ಲ, ಆದ್ರೆ ಹೆಂಡತಿ ಎಲ್ಲ ಆಗ್ಬೋದು ಗಂಡನ್ಗೆ. ಫ್ರೆಂಡು, ಸ್ನೇಹಿತೆ, ಹೆಂಡತಿ. ಬಟ್ ಯಾವತ್ತು ಆ ಎರಡು ಸಂಬಂಧಗಳನ್ನ ಕಂಪೇರ್ ಮಾಡಕ್ಕೆ ಹೋಗಬಾರದು. ದೊಡ್ಡ ತಪ್ಪದು. ಅಂದ್ರೆ ತಾಯಿ ಗ್ರೇಟಾ, ಹೆಂಡತಿ ಗ್ರೇಟಾ? ತಪ್ಪು. ತಾಯಿ ಏನ್ ಮಾಡ್ತಾಳೆ, ನೀಟಾಗೆ ಏನೋ ಸಾಕಿ ಬೆಳೆಸ್ತಾಳೆ. ಇನ್ ನನ್ಗೆ ವಯಸ್ಸಾಯ್ತಮ್ಮ, ಇನ್ ಜವಾಬ್ದಾರಿ ನಿಂದು ಅಂತ ಬೆಳ್ದಿರೋ ಮರನ ಇನ್ನೊಬ್ರಿಗೆ ಜವಾಬ್ದಾರಿ ಕೊಟ್ಟು ಹೋಗ್ತಾರೆ. ಇನ್ ಆ ಮರನ ಬೆಳೆಸೋದು, ನೋಡ್ಕೊಳ್ಳೋದು ಹೆಂಡತಿ ಜವಾಬ್ದಾರಿ. ಸೊ ಆ ಜರ್ನಿ ಶುರುವಾಗತ್ತೆ. ಹೆಣ್ಣಿಗೆ ತುಂಬಾ ಕಷ್ಟ ಜೀವನ, ಯಾಕಂದ್ರೆ ಪ್ರಕೃತಿಗೆ ಹೋಲಿಸ್ತಾಳೆ. ಲೈಫೆಲ್ಲ ಇನ್ನೊಬ್ರಿಗೋಸ್ಕರನೇ ಜೀವನ ಮಾಡೋದಾಗ್ಬಿಡತ್ತೆ, ಬೇಕಂದ್ರು ಬೇಡ ಅಂದ್ರು ಎಲ್ಲ ಒಂದ್ ಕಡೆ. ಅದಕ್ಕೆ ನಮ್ಮ ಕಲ್ಚರಲ್ಲಿ ಹೆಣ್ಣಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು. ಈಗ ದಸರಾ ನಡೀತಿದೆ, ಹೆಣ್ಣಿನ ನಾವು ಪೂಜೆ ಮಾಡೋದು, ಹೆಣ್ಣು ಶಕ್ತಿ. ಅದಕ್ಕೆ ಹೆಣ್ಣು ಶಕ್ತಿ ಅಂತಾರೆ. ಹೆಣ್ಣಿಲ್ದಿರೋ ಮನೆ ಅದು ಸ್ಮಶಾನದ ಸಮಾನ ನನ್ನ ಪ್ರಕಾರ. ಹೆಣ್ಣೆ ಎಲ್ಲದಕ್ಕೂ ಕಾರಣ. ಹುಟ್ಟು, ಸಾವು, ನಾಶ, ವಿನಾಶ, ಅಭಿವೃದ್ಧಿ ಎಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.